ನಾ RCB ಮತ್ತೆ ವಿರಾಟ್ ಕೊಹ್ಲಿ ದೊಡ್ಡ ಫ್ಯಾನ್ ಕಣೆ. ಏನೋ ನೀನು RCB ವಿರಾಟ್ ಕೊಹ್ಲಿ ದೊಡ್ಡ ಫ್ಯಾನಾ? ಅಲ್ಲ, ವಿರಾಟ್ ಕೊಹ್ಲಿಗಿರೋ ಒಂದ್ ಒಳ್ಳೆ ಗುಣನೂ ನಿನ್ನ ಹತ್ರ ಇಲ್ಲ. ನೀನೆಂತ ಫ್ಯಾನು? ನಾನೇನೇ ಮಾಡಿದೀನಿ? ಕರೆಕ್ಟ್ ಕಣಪ್ಪ. ನೀ ಏನ್ ಮಾಡಿದ್ಯಾ? ನೀನೇನು ಮಾಡಿಲ್ಲ. ಏನೇನ್ ಮಾಡ್ತಾನೆ ಹೇಳ ನಿಂಗೆ. ನೋಡಿದಿ ಮೊನ್ನೆ ಮ್ಯಾಚ್ ಒಳಗ ವಿನ್ ಆದ ತಕ್ಷಣ ಎಲ್ಲರೂ ಆಕಿ ಅನುಷ್ಕಾನ ಹುಡ್ಕೊಂಡು ಹೋಗಿ ಅವ್ರ ಹಣೆ ಮೇಲೆ ಕಿಸ್ ಮಾಡಿದ, ಗೊತ್ತಾ ನಿಂಗ? ಅಲ್ ಕಣಪ್ಪ, ಒಂದಿನ ಆದ್ರೂ ನೀ ನನಗೆ ಹಣೆ ಮೇಲೆ ಕಿಸ್ ಮಾಡಿದ್ಯಾಪ? ಯಾರು ಇಲ್ದೇ ಇದ್ದಾಗ ಅಟ್ಲೀಸ್ಟ್. ವಿರಾಟ್ ಕೊಹ್ಲಿ ಪ್ರತಿ ಸಲ ಗೆದ್ದಾಗೂ ಅನುಷ್ಕಾ ಕ್ರೆಡಿಟ್ ಕೊಡ್ತಾನೆ. ನಿನ್ನಂಗೆ ಯಾವಾಗ್ಲೂ ಬೈಯಂಗಿಲ್ಲ. ಏನಾದ್ರೂ ತಪ್ಪಾದ್ರೆ ಮನೇಲಿ ಯಾರು ಇಲ್ಲ ಅಂದ್ರೆ ನನ್ನೇ ಬೈಯೋದು ನೀವು. ಎಲ್ರೂ ಮುಂದೆ ವಿರಾಟ್ ಕೊಹ್ಲಿ ಅನುಷ್ಕಾಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಗೊತ್ತಾ ನಿಂಗೆ? ಎಲ್ಲಾ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತಾನೆ. ನಾನು ಸ್ವಲ್ಪ ಬಿಸಿ ಇರ್ತೀನಿ. ನೀ ಬಿಸಿ ಅಂತ ಹೇಳ್ಬೇಡ. ನೀ ಏನ್ RCB ಆಡ್ತಿಲ್ಲ, ಇಂಡಿಯಾಕ್ ಆಡ್ತಿಲ್ಲ. ಅವ್ನು ಹೆಂಡತಿನ ಚೆನ್ನಾಗಿ ನೋಡ್ಕೊಂತಿದ್ದಾನೆ, ಅದಕ್ಕೆ ಅವನು ಗೆಲ್ತಾ ಇರೋದು. ನೋಡಿದ್ರೆ ಸಾಕಪ್ಪನ್ ತರ ಇದೆಯಾ? ವಿರಾಟ್ ಕೊಹ್ಲಿ ಅಷ್ಟು ಫಿಟ್ನೆಸ್ ಇಲ್ಲ, ಆದ್ರೂ ಕೊಬ್ಬು ಮಾತ್ರ ರಗಡಿದೆ. ಅಲ್ಲ, ಎಲ್ರೂ ಮುಂದೆ ನನ್ನನ್ನ ಹೊಗಳೋದು ಬೇಡ. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಇಬ್ಬರದು ಫೋಟೋ ಆದ್ರೂ ಹಾಕಿದ್ಯಾ ನೀನು? ನೋಡ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ವಿರಾಟ್ ಕೊಹ್ಲಿ ಈಗ ತಾನೇ ಅನುಷ್ಕಾನ ಹೊಗಳಿ ಎಷ್ಟು ಚೆನ್ನಾಗಿ ಪೋಸ್ಟ್ ಹಾಕಿದ್ದಾನೆ. ಅಲ್ಲ, ನೀನು ಒಂದೇ ಒಂದಿನ ನಾನು ಊಟ ಮಾಡಿದ್ಯಾ, ತಿಂಡಿ ತಿಂದಿದ್ಯಾ ಅಂತ ಕೇಳಿದ್ಯಾ ಯಾವತ್ತಾದ್ರೂ? ವಿರಾಟ್ ಕೊಹ್ಲಿನ ಹೋಗಿ ನೋಡು, ಆಟ ಆಡ್ತಾನೆ. ಅನುಷ್ಕಾಗೆ ಊಟ ಆಯ್ತಾ, ತಿಂಡಿ ಆಯ್ತಾ ಎಲ್ಲ ಕೇಳ್ತಾನೆ. ವಿರಾಟ್ ಕೊಹ್ಲಿದು ಮತ್ತೆ ಅನುಷ್ಕಾದು ಮದುವೆ ಆಗಿ 7 ವರ್ಷ ಆಯ್ತು. ಆದ್ರೂ ಅವ್ರಿಬ್ಬರದು ಹನಿಮೂನ್ ಮುಗಿತಾ ಇಲ್ಲ. ನೀನ್ ಮದುವೆ ಆಗಿ 2 ವರ್ಷ ಆಗಿಲ್ಲ, ಆಲ್ರೆಡಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ಯಾ. ತುಂಬಾ ಕಂಪೇರ್ ಮಾಡ್ತಿದ್ಯಾ ನೀನು. ನೋಡ್ಪಾ, ನಾನು ಇನ್ನು ಯಾರಿಗೂ ಕಂಪೇರ್ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ರಿಯಾಲಿಟಿ ಹೇಳ್ತಾ ಇದೀನಿ. ನೀನ್ ಪರ್ಫೆಕ್ಟ್ ಹಸ್ಬೆಂಡ್ ಆಗ್ಬೇಕಂತ ನಾನೇನು ಬಯಸ್ತಾ ಇಲ್ಲ. ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ.